ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಬ್ರಾಹ್ಮಿ ಮುಹೂರ್ತದಲ್ಲೇ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅನ್ಕೊಂಡು ಮಾರ್ನಿಂಗ್ ಮೀನ್ಸ್ ಅರ್ಲಿ ಮಾರ್ನಿಂಗ್ 3 o'clock ಎದ್ದು ಎಲ್ಲ ರೆಡಿ ಮಾಡ್ಕೊಂಡೆ. ಆಲ್ಮೋಸ್ಟ್ 50% ಪ್ರಿಪರೇಷನ್ ಹಿಂದಿನ ದಿನ ಮಾಡ್ಕೊಂಡಿದ್ರು ಕೆಲವೊಂದು ಪ್ರಿಪರೇಷನ್ನ ಅವತ್ತೇ ಮಾಡಬೇಕು. ಸೊ ಹಂಗಾಗಿ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಮನೆನ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಫುಲ್ ಆಚೆ ತುಂಬಾ ಕತ್ಲು. ಈ ಕತ್ಲಲ್ಲಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ದೇವ್ರಿಗೆ ವರಮಹಾಲಕ್ಷ್ಮಿಗೆ ಅಲಂಕಾರನ ಮಾಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತಾ ಇತ್ತು ಅಂದ್ರೆ ತುಂಬಾನೇ ನೆಮ್ಮದಿ ಸಿಗ್ತಾ ಇತ್ತು. ವಾತಾವರಣ ಅಂತೂ ತುಂಬಾ ಪ್ರಶಾಂತವಾಗಿತ್ತು. ಯಾಕೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾರೆ, ಈ ತರ ಏನಕ್ಕೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಅಷ್ಟೊಂದು ಸ್ಪೆಷಲ್ ಅಂತ ನನಗೆ ಇವಾಗಾದ್ರೂ ಫೀಲ್ ಆಗ್ತಾ ಇತ್ತು. ಸೊ ಫೈನಲಿ ನಮ್ ದೇವ್ರ ಮನೆ ಈ ತರ ರೆಡಿ ಆಗಿದೆ ನೋಡಿ. ಬ್ರಾಹ್ಮಿ ಮುಹೂರ್ತ ಅಂದರೆ ಸುಮಾರು 3:30 5:30 ಮಾರ್ನಿಂಗು. ಈ ಟೈಮಲ್ಲಿ ಪೂಜೆ ಪ್ರಾರ್ಥನೆ ಏನೇ ಮಾಡಿದ್ರು ಮನಸ್ಸಿಗೆ ಏಕಾಗ್ರತೆ ಇರುತ್ತೆ, ದೇವ್ರ ಕೃಪೆ ಹೆಚ್ಚುತ್ತೆ ನಮ್ಮ ಮೇಲೆ ಅನ್ನೋದು ಒಂದು ನಂಬಿಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ರೀತಿ ಸೌಂಡ್ ಇಲ್ಲದೆ ಇರೋದ್ರಿಂದ, ಆಚೆ ನಿಶಬ್ದವಾಗಿರೋದ್ರಿಂದ, ಯಾವುದೇ ಗದ್ದಲ ಇಲ್ಲದೆ ಇರೋದ್ರಿಂದ, ಶಾಂತವಾಗಿ ವಾತಾವರಣ ಇರೋದ್ರಿಂದ ಸೊ ನಮಗೆ ಮನಸ್ಸಿಗೆ ಏಕಾಗ್ರತೆಯಿಂದ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಟೈಮು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನಾವು ಅವಾಗ ತಾನೇ ಎದ್ದಿರ್ತೀವಿ, ಮೈಂಡ್ ಕಂಪ್ಲೀಟ್ ಫ್ರೆಶ್ ಆಗಿರುತ್ತೆ, ಯಾವುದೇ ರೀತಿ ಯೋಚನೆ ಇರೋದಿಲ್ಲ, ಮನಸ್ಸು ಶುದ್ಧವಾಗಿರುತ್ತೆ. ಸೊ ಹಾಗಾಗಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಸೊ ನಾನು ದೇವ್ರ ಮನೆಯೆಲ್ಲ ನೀಟಾಗಿ ರೆಡಿ ಮಾಡೋಷ್ಟೊಳಗಡೆ, ದೇವ್ರನ್ನೆಲ್ಲ ಅಲಂಕಾರ ಮಾಡೋಷ್ಟೊಳಗಡೆ ಶ್ರೇಯಾನ್ವಿ ಕೂಡ ಎದ್ದು ಸ್ನಾನ ಮಾಡಿ ದೇವ್ರ ಮನೆಗೆ ಬಂದ್ರು. ನೈವೇದ್ಯಕ್ಕೆ 1 ಲೋಟ ಹಾಲನ್ನಿಟ್ಟು ನಾವು ನಮ್ಮ ಮನೆಯಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡಿದ್ವಿ. ಮನೇಲಿ ಎಷ್ಟೇ ಜನ ಇದ್ರು, ಯಾರೇ ಇದ್ರು, ಎದ್ದು ಒಂದೇ ಸಲ ಎಲ್ಲರೂ ಒಟ್ಟಿಗೆನೆ ಪೂಜೆ ಮಾಡೋದ್ರಿಂದ ತುಂಬಾ ಖುಷಿ ಸಿಗುತ್ತೆ. ಪೂಜೆ ಅಂತೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗೀತು. ಸೊ ಬೇಗ ಎದ್ದು ಕಿಚನ್ಗೆ ಹೋಗಿ ಕಿಚನ್ ಕೆಲಸನ ಜಸ್ಟ್ 1-2 hours ಒಳಗಡೆ ಮುಗಿಸ್ಬಿಟ್ರೆ ಬೇಗ ನಾವು ರೆಡಿ ಆಗ್ಬೋದು ಅಂತ ಹೇಳಿ ಕಿಚನ್ಗೆ ಹೋದೆ. ಸೊ ನೈವೇದ್ಯಕ್ಕೆ ಮೇಯ್ನಾಗಿ ಪುಳಿಯೋಗರೆ ಮಾಡಬೇಕು ಅಂತ ಹೇಳಿ ಬೇಗನೆ ನಾನು ಫಸ್ಟ್ ಹೋಗಿ ಪುಳಿಯೋಗರೆನ ರೆಡಿ ಮಾಡಿಕೊಂಡೆ. ಮತ್ತು ಆ್ಯಸ್ ಯೂಶುವಲ್ ಆಗಿ ಎಲ್ಲರ ಮನೇಲೂ ಮಾಡ್ತಾರೆ. ನಾನು ಬೇಳೆ ಒಬ್ಬಟ್ಟನ್ನ ಮಾಡಿಕೊಂಡೆ. ಬೇಳೆ ಒಬ್ಬಟ್ಟು ಮಾಡಿ, ಒಬ್ಬಟ್ಟು ಸಾರು ಮಾಡಿ, ಹೂರ್ಣ ತೆಗಿಕೊಂಡು ಸೊ ಎಲ್ಲನೂ ಬೇಗ ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಇವಾಗ 5 o'clock ಆಗಿದೆ. ಸೊ 5 o'clock ನಾನು ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಬೇಗ ಅಡುಗೆ ಮಾಡಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿದ್ರೆ ಆಲ್ಮೋಸ್ಟ್ ಕುಂಕುಮಕ್ಕೆ ನಾವು ಇನ್ನೊಬ್ರು ಮನೆಗೆ ಹೋಗ್ತೀವಿ, ಅವರು ನಮ್ಮ ಮನೆಗೆ ಬರ್ತಾರೆ. ಸೊ ರೆಡಿ ಆಗ್ಬೋದು ನೀಟಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಈ ಥರ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿ ನಾನು ಬೆಳಗ್ಗೆ 5 ಗಂಟೆಯಿಂದ 6-6:30 ಅಷ್ಟರೊಳಗಡೆ ಅಡುಗೆ ಕೆಲಸ ಮುಗಿಸೋಣ ಅಂತ ಎಲ್ಲ ಬೇಗನೆ ರೆಡಿ ಮಾಡಿಕೊಂಡೆ. ಎಷ್ಟು ಜನ ಹೇಳ್ತಾರೆ ಅರ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ ಏನಕ್ಕೆ ಅಡುಗೆ ಮಾಡಬೇಕು ಅಂತ, ಬಟ್ ಅದು ಅವ್ರವ್ರ ಕಂಫರ್ಟಬಲ್. ಏನಕ್ಕೆ ನಾನು ಬೇಗನೆ ಅಡುಗೆ ಮಾಡ್ತೀನಿ ಅಂದರೆ, ಸೊ ಡ್ಯೂಟಿ ಇವತ್ತು ಆಲ್ಮೋಸ್ಟ್ ರಜಾ ಇರಲ್ಲ. ಸೊ ಹಾಗಾಗಿ ಅವ್ರಿಗೆ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು. ಮನೇಲಿ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪ್ರತಿ ಹಬ್ಬದಲ್ಲೂ ಬಾಳೆ ಎಲೆಯಲ್ಲಿ ಕುತ್ಕೊಂಡು ಊಟ ಮಾಡೋದು ನಮ್ಮ ಮನೇಲಿ ಅಭ್ಯಾಸ ಇದೆ. ಅದು ತುಂಬ ಇಷ್ಟಪಟ್ಟು ಕೂಡ ಮಾಡ್ತೀವಿ. ಸೊ ಹಾಗಾಗಿ ಜೊತೆಯಲ್ಲಿ ಬರದೇ ನೈಟ್ ಆಗಿಬಿಡುತ್ತೆ ಡ್ಯೂಟಿ ಮುಗಿಸ್ಕೊಂಡು. ಆವಾಗ ಒಟ್ಟಿಗೆ ಎಲ್ಲ ಕುತ್ಕೊಂಡು ಊಟ ಮಾಡೋಷ್ಟೊಳಗಡೆ ಟಯರ್ಡ್ ಆಗೋಗಿರುತ್ತೆ. ಸೊ ಹಾಗಾಗಿ ಮಾರ್ನಿಂಗು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದು. ಮತ್ತು ನೈವೇದ್ಯನೂ ಮಾರ್ನಿಂಗೇ ಇಟ್ಟು ಅಡುಗೆ ಮನೆ ಕೆಲಸ ಮುಗಿಸಿದ್ರೆ ಆಮೇಲೆ ಬೇರೆ ಕೆಲಸಗಳು ಆಚೆ ಹೋಗ್ಬೋದು, ನಾವು ರೆಡಿ ಆಗ್ಬೋದು, ಇನ್ನೊಬ್ರು ಮನೆ ಕುಂಕುಮಕ್ಕೆ ಹೋಗ್ಬೋದು, ನಮ್ಮ ಮನೆಗೂ ಅವ್ರು ಕುಂಕುಮಕ್ಕೆ ಬರ್ತಾರೆ. ಸೊ ಫ್ರೀಯಾಗಿ ಇರ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು, ಹೋಲ್ ಡೇ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹಬ್ಬದ ಅಡುಗೆನೂ ಮಾಡಿರಬೇಕು ಅಂತ ಇದನ್ನು ಬೇಗನೆ ಮುಗಿಸ್ಬಿಡ್ತೀನಿ. ಸೊ ಬೇರೆ ಅಡುಗೆಗಳೆಲ್ಲ ಬೇಗ ಮಾಡಿ ಲಾಸ್ಟಲ್ಲಿ ಒಬ್ಬಟ್ಟು ಮಾಡೋದನ್ನ ಇಟ್ಕೊಂಡೆ. ಸೊ ಒಬ್ಬಟ್ಟನ್ನ ಇವಾಗ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಮ ಮನೆಯವರು ಎಲ್ಲ ನೈವೇದ್ಯಕ್ಕೆಲ್ಲ ತೆಗಿಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಒಬ್ಬಟ್ಟಂತೂ ತುಂಬಾನೇ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಸಾಫ್ಟಾಗಿ ಆಗ್ತಾ ಇತ್ತು. ಸೊ ಖುಷಿ ಆಯಿತು. ಒಬ್ಬಟ್ಟು ತುಂಬ ಸಮ್ ಟೈಮು ಒಬ್ಬಟ್ಟು ಮಾಡ್ತಾ ಇದ್ರೆ ಒಂದೊಂದ್ಸಲ ರಫ್ ಆಗುತ್ತೆ, ಹೆಂಗೆಂಗೋ ಒಂದೊಂದು ಚೆನ್ನಾಗಿ ಬರಲ್ಲ, ಇಲ್ಲ ಹಿಟ್ಟು ಅದಕ್ಕೆ ಕಲಸಿರಲ್ಲ. ಸೊ ಹೆಂಗೆಂಗೋ ಇರುತ್ತೆ. ಸೊ ಈ ಸಲ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟಂತೂ ತುಂಬ ಚೆನ್ನಾಗಾಯಿತು. ಸೊ ನೋಡಿ ನಮ್ಮ ಮನೇಲಿ ಇಷ್ಟೆಲ್ಲ ವೆರೈಟಿಗಳು ರೆಡಿ ಆಗಿದೆ. ದೇವ್ರ ನೈವೇದ್ಯಕ್ಕೆ ಫಸ್ಟ್ ಎಲ್ಲನೂ ತೆಗೆದು ಆಮೇಲೆ ನಾವು ತಕ್ಷಣ ಊಟ ಮಾಡ್ಬೋದಲ್ಲ ಅಂತ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ವಿ. ದೇವ್ರಿಗೆ ನೈವೇದ್ಯ, ಮನೇಲಿ ಅಡುಗೆ ಎಲ್ಲನೂ ಕೂಡ ಕಂಪ್ಲೀಟಾಗಿ 6:30 ಒಳಗಡೆ ಎಲ್ಲ ಮುಗ್ದೋಯ್ತು. ಸೊ 6:30ಗೆ ನಾನು ಮತ್ತೆ ನೈವೇದ್ಯನ ಇಟ್ಟು ದೇವರಿಗೆಲ್ಲ ಪೂಜೆ ಮಾಡಿ 6:30 6:45 ಅಷ್ಟರೊಳಗಡೆ ಕಂಪ್ಲೀಟ್ ಕೆಲಸ ಎಲ್ಲ ಮುಗೀತು. ವಿಷ್ಣು ಪುರಾಣದಂತಹ ಪ್ರಾಚೀನ ಗ್ರಂಥದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಕ್ಷೀರ ಸಾಗರವನ್ನು ಮಂಥನ ಮಾಡಿದಾಗ ಲಕ್ಷ್ಮಿ ಬ್ರಹ್ಮಾಂಡದಿಂದ ಹೊರಹೊಮ್ಮತಾಳಂತೆ.
ಸೊ ಅವಾಗ ಅವಳು ಕಮಲನ ಹಿಡಿದುಕೊಂಡು ಕಾಣಿಸ್ಕೋತಾಳಂತೆ ಲಕ್ಷ್ಮಿ, ಅದೃಷ್ಟನ ತರ್ತಾಳಂತೆ. ಸೊ ಅದಕ್ಕಾಗಿ ಲಕ್ಷ್ಮಿನ ಅದೃಷ್ಟ ದೇವತೆ ಅಂತ ಕೂಡ ಕರೀತಾರೆ. ನೇರವಾಗಿ ಹೇಳಬೇಕು ಅಂದರೆ ಲಕ್ಷ್ಮಿ ಅಂದರೆ ಹಣ, ಸಂಪತ್ತು ಅಂತಾನೆ ಕರೀತಾರೆ. ಅಷ್ಟಲಕ್ಷ್ಮಿಯರಲ್ಲಿ ಅಂದರೆ ಅಷ್ಟಲಕ್ಷ್ಮಿ ಅಂದರೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಈ ಅಷ್ಟಲಕ್ಷ್ಮಿರಲ್ಲಿ ಧನಲಕ್ಷ್ಮಿ ಕೂಡ ಒಂದು. ಧನಲಕ್ಷ್ಮಿ ಅಂದರೆ ಸಂಪತ್ತು, ಹಣಕಾಸಿಗೆ ಅನುಗ್ರಹ ನೀಡೋ ದೇವತೆ ಅಂತ ಅರ್ಥ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ನಾವು ಪೂಜೆ ಮಾಡಿ ಲಕ್ಷ್ಮಿ ಬಾರಮ್ಮ ನನಗೆ ದುಡ್ಡು ಕೊಡಮ್ಮ ಅಂತ ಕೇಳ್ಕೊಂಡ್ರೆ ಲಕ್ಷ್ಮಿ ಒಲಿಯಲ್ಲ. ನಾವು ಕಷ್ಟಪಟ್ಟು ನಾವು ಮಾಡೋ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ದಾರಿಲಿ ನಡ್ಕೊಂಡು ಹೋದ್ರೆ ಲಕ್ಷ್ಮಿ ಒಲಿತಾಳೆ. ಸೊ ಇವಾಗ 7 ಆಯಿತು. 7 ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗೀತು. ಎಷ್ಟು ಬೇಕಷ್ಟು ಒಬ್ಬಟ್ಟು ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟೆ. ಸೊ ನಾನು ಈಗ ಮಿಕ್ಕಿರೋ ಒಬ್ಬಟ್ಟನ್ನೆಲ್ಲ ಮಾಡ್ತಾ ಇದ್ದೀನಿ. ಬಾಳೆ ಎಲೆಯಲ್ಲಿ ಊಟ ಮಾಡೋದಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಆ್ಯಕ್ಚುಲಿ ಅದೊಂಥರ ಎಷ್ಟು ಖುಷಿ ಇರುತ್ತೆ ಗೊತ್ತಾ, ಬಾಳೆ ಎಲೆಯಲ್ಲಿ ಎಲ್ಲ ಅಡುಗೆಗಳನ್ನ ಬಡಿಸ್ಕೊಂಡು ಊಟ ಮಾಡೋದು. ಸೊ ಹಾಗಾಗಿ ಪ್ರತಿ ಹಬ್ಬಕ್ಕೂ ಇಲ್ಲ ಅಂದರೆ 15 ದಿನಕ್ಕೆ ಒಂದ್ಸಲಿನಾದರೂ ನಾವು ಬಾಳೆ ಎಲೆಲ್ಲ ತಂದು ಬಾಳೆ ಎಲೆಯಲ್ಲಿ ನಾವು ಊಟ ಮಾಡ್ತೀವಿ. ತುಂಬ ಖುಷಿ ಸಿಗುತ್ತೆ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಕಲರ್ ಸ್ಯಾರಿ ಹಾಕ್ಕೊಂಡಿದ್ವಿ, ಅದು ನನ್ನ ಫೇವ್ರೇಟ್ ಸ್ಯಾರಿ, ಕಲರ್ ಕಾಂಬಿನೇಷನ್ನು, ನನ್ನ ಮಗಳು ಲಂಗ ಬ್ಲೌಸು, ಕಂಪ್ಲೀಟ್ ಡೀಟೇಲ್ಸು. ಮತ್ತು ನಾವು ಒಂದಷ್ಟು ಜನದ ಮನೆಗೆ ಕುಂಕುಮಕ್ಕೆ ಹೋಗಿದ್ವಿ. ಒಂದು ಎಲ್ಲ ಕಡೆ ಡಿಫ್ರೆಂಟಾಗಿ ಲಕ್ಷ್ಮೀರನ್ನ ಕೂರಿಸಿದ್ರು. ಒಂಥರ ತುಂಬ ಚೆನ್ನಾಗಿತ್ತು. ಎಲ್ಲೆಲ್ಲಿ ಯಾವ್ಯಾವ ಥರ ವರಮಹಾಲಕ್ಷ್ಮಿನ ಅಲಂಕಾರ ಮಾಡಿದರು, ಯಾವ ಥರ ಮಾಡಿದರು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಈ ಥರ ಅಡುಗೆನ ಬೇಗ ಮೀನ್ಸ್ 6 ಒಳಗಡೆನೋ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 7 to 8 ಒಳಗಡೆ ನಾವು ಅಡುಗೆನ ಬೇಗ ಮಾಡೋದ್ರಿಂದ ಯಾರೇ ಮನೆಗೆ ಬಂದ್ರೂ ಕುಂಕುಮಕ್ಕೆ ಬರ್ತಾನೆ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾವು ಕರೆದಿರ್ತೀವಿ. ಸೊ ಅವ್ರ ಜೊತೆನೂ ಅಟ್ಲೀಸ್ಟ್ ಒಂದಷ್ಟೊತ್ತು ಅಪರೂಪಕ್ಕೆ ಬರೋರು ಇರ್ತಾರೆ. ಪ್ರತಿದಿನ ಯಾರು ಬಂದು ಯಾರ ಮನೇಲೂ ಕೂತ್ಕೊಳ್ಳಲ್ಲ. ಸೊ ಅವ್ರ ಜೊತೆ ಕಂಫರ್ಟಬಲ್ ಆಗಿ ಒಂದಷ್ಟೊತ್ತು ನೆಮ್ಮದಿಯಿಂದ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಾತಾಡ್ಬೋದು. ಸೊ ಹಾಗಾಗಿ ನಾನು ಬೆಳಗ್ಗೆ ಒಂದು 8 ಗಂಟೆ ಒಳಗಡೆ ಅಡುಗೆದನ್ನ ಕೆಲಸನೆಲ್ಲ ಮುಗಿಸ್ಕೊಳ್ತೀನಿ. ನಾನು ಬೇಗ ಒಬ್ಬಟ್ಟು ರೆಡಿ ಮಾಡೋಷ್ಟರೊಳಗಡೆ ನನ್ನ ಹಸ್ಬೆಂಡ್ ನನ್ನ ಮಗಳು ಇಬ್ರು 3 ಬಾಳೆ ಎಲೆಗೆ, ನನಗೆ, ನನ್ನ ಮಗಳಿಗೆ, ನನ್ನ ಗಂಡಂಗೆ 3 ಜನಕ್ಕೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಸೊ ಎಲ್ಲ ಅಡುಗೆನೂ ಬಡಿಸ್ತಾ ಇದ್ದಾರೆ. ಸೊ ಎಲ್ಲರ ಮನೆಯಲ್ಲೂ ಒಬ್ಬಟ್ಟೆ ಮಾಡಿರ್ತಾರೆ. ಬಂದವ್ರಿಗೆ ಯಾರಿಗೆ ಆದ್ರೂ ಒಬ್ಬಟ್ಟು ಕೊಟ್ಟರೆ ಕೆಲವ್ರು ತಿಂತಾರೆ. ಸೊ ಇನ್ನು ಮಿಕ್ಕಿದವ್ರಿಗೆಲ್ಲ ಇರಲಿ ಅಂದ್ಬಿಟ್ಟು ಜಾಮೂನು ನಾನು ಅಡಿಷ್ನಲ್ ಆಗಿ ಮಾಡಿಟ್ಕೊಂಡಿದ್ದೆ. ಬಂದವ್ರಿಗೆ ಜಾಮೂನು ಹಾಕಿ ಕೊಡ್ಬೋದು, ಅಟ್ಲೀಸ್ಟ್ ಅವರು ಬೇಗನೂ ತಿಂತಾರೆ, ಅವ್ರಿಗೂ ಒಂದು ಸ್ವಲ್ಪ ಕಂಫರ್ಟ್ ಇರುತ್ತೆ ಅಂತ. ಸೊ ಅಂತೂ ಇಂತೂ ಫೈನಲಿ ಒಬ್ಬಟ್ಟು ಕೆಲಸ ಅಂತೂ ಬೇಗ ಮುಗೀತು. ಒಂದಷ್ಟು ಹೂರ್ಣ ಮಿಕ್ತು, ಅದನ್ನು ಎತ್ತಿಟ್ಟೆ ಇರಲಿ ಅಂತ. ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟನ್ನೆಲ್ಲ ಮಾಡಿ ಮುಗೀತು. ನಾನು ಏನು ಹೇಳ್ತೀನಿ ಅಂತಂದರೆ ಆಲ್ಮೋಸ್ಟ್ ಬೆಳಗ್ಗೆನೇ ನಮ್ದು ಅಡುಗೆ ಕೆಲಸನೋ ಅಥವಾ ಬೇರೆ ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಹಬ್ಬ ಮಾಡ್ಬೋದು. ನಾವು 4 ಜನದ ಥರ ಎಲ್ಲರ ಮನೆಗೆ ಹೋಗಿ ಕುಂಕುಮಕ್ಕೆ ಕಂಫರ್ಟಬಲ್ ಆಗಿ ಅಡುಗೆ ಮಾಡಬೇಕು, ಒಬ್ಬಟ್ಟು ಮಾಡಬೇಕು, ರಿಸ್ಕ್ ಇಟ್ಕೋಬಾರ್ದು ಮೈಂಡಲ್ಲಿ. ಎಲ್ಲನೂ ಮಾಡಿ ಮುಗಿಸಿದ್ರೆ ಹಬ್ಬದ ಥರ ಮಾಡ್ಬೋದು. ಇಲ್ಲ ಏನೋ ಮಾಡಿ ಪೂಜೆ ಮಾಡಿ ಒಂದಷ್ಟು ಮಾಡಿದೆ ಮತ್ತೆ ಮಧ್ಯಾಹ್ನ ಹೋಗು ಅಡುಗೆ ಮಾಡ್ತಾನೆ ಇರು, ಅಡುಗೆ ಮನೆಯಲ್ಲೇ ಮಾಡ್ತಾರು, ಹೆಂಗೆ ನಾವು ಹೆಣ್ಮಕ್ಳುಗಳು ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೆ? ಆ ಖುಷಿ ಎಲ್ಲಿ ಸಿಗುತ್ತೆ ನಮಗೆ? ಸೊ ಬೇಗನೆ ಪ್ರೀ ಪ್ಲ್ಯಾಂಡ್ ಆಗಿ ಒಂದು 8 ಒಳಗಡೆ ಎಲ್ಲ ಮುಗಿಸ್ಕೊಂಡ್ರೆ ನಾವು ಕಂಫರ್ಟಬಲ್ ಆಗಿ ಆರಾಮಾಗಿ ಬಿಂದಾಸಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು. ನಾವು ಏನೋ ಒಂದು ಕೆಲಸ ಮಾಡಿಲ್ಲ, ಅಡುಗೆ ಕೆಲಸ ಮಾಡಿಲ್ಲ, ಇನ್ನೊಂದು ಏನೋ ಮಾಡಿಲ್ಲ ಅಂದರೆ ನಾವು ಯಾರ ಮನೆ ಕುಂಕುಮಕ್ಕೆ ಹೋದ್ರೂ ನಾವು ಅದು ಮಾಡಿಲ್ಲ ಅಂತ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ಅಥವಾ ಮನೇಲಿ ಇದ್ರೂ ಯಾರೇ ನಮ್ಮ ಮನೆಗೆ ಕುಂಕುಮಕ್ಕೆ ಬಂದ್ರೂ ಆ ಕೆಲಸ ಐತೆ, ಅವ್ರ ಜೊತೆ ಕಂಫರ್ಟಬಲ್ ಆಗಿ ಮಾತಾಡೋಕ್ಕಾಗಲ್ಲ, ಕುಂಕುಮನ ಕೊಡೋಕ್ಕಾಗಲ್ಲ, ಒಂಥರ ಒಂದು ಫೀಲ್ ಇದ್ದೇ ಇರುತ್ತೆ. ನನಗೆ ಕೆಲಸ ಐತೆ, ನಾನು ಅದನ್ನು ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಮಾಡಬೇಕು, ಅನ್ನಕ್ಕೆ ಇಡಬೇಕು, ಈ ಥರ ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಇದ್ದಾಗ ಅದನ್ನು ನಾವೇ ಮಾಡಬೇಕಾದಾಗ ಸ್ವಲ್ಪ ಇಂಥ ಹಬ್ಬದ ದಿನಗಳಲ್ಲಿ ಸ್ವಲ್ಪ ಬೇಗ ಮಾಡಿಟ್ಕೊಂಡ್ರೆ ನಾವು ಆರಾಮಾಗಿರ್ಬೋದಲ್ವಾ. ಇತ್ತೀಚಿನ ದಿನಗಳಲ್ಲಿ ಯಾರು ಯಾರ ಮನೆಗೂ ಹೋಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲ್ಲ, ಗಂಟೆಗಟ್ಟಲೆ ಹರಟೆ ಹೊಡೆಯೋಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಬ್ಯುಸಿ ಶೆಡ್ಯೂಲ್ ಇದ್ದೇ ಇರುತ್ತೆ, ಅವ್ರವ್ರ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಇಂಥ ದಿನಗಳಲ್ಲಿ ಎಲ್ಲರ ಮನೆಗೂ ಬರ್ತಾ ಇರ್ತಾರೆ. ಅವ್ರ ಜೊತೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನಮ್ಮನೆ ಕೆಲಸಗಳನ್ನ ನಾವು ಬೇಗ ಮಾಡಿಟ್ಕೊಂಡಿರಬೇಕು. ಸೊ ಇವಾಗ ಆಲ್ಮೋಸ್ಟ್ ಒಂದು 9 ಆಗಿದೆ ಅಂದ್ಕೊಳ್ಳಿ. ನಂದು ಎಲ್ಲ ಕಂಪ್ಲೀಟ್ ಕೆಲಸನೂ ಮುಗೀತು. ಸೊ ನೆಕ್ಸ್ಟ್ ಹೋಗಿ ನನ್ನ ಫೇವ್ರೆಟ್ ಸ್ಯಾರಿ, ನನ್ನ ಮಗಳಿಗೆ ಫೇವ್ರೆಟ್ ಲಂಗ ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ. ಲಂಗ ಬ್ಲೌಸ್ನ ತುಂಬ ಡಿಸೈನ್ ಆಗಿ. ಸೊ ಹಂಗಾಗಿ ಇಬ್ಬರು ರೆಡಿಯಾಗಿ ನೀಟಾಗಿ ನಮ್ಮನೆಗೂ ಕುಂಕುಮಕ್ಕೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಬೆಳಗ್ಗೆನೇ ಬರೋಕ್ಕೆ ಹೇಳಿದ್ದೀನಿ ಎಲ್ಲರಿಗೂ. ಎಲ್ಲ ಮುಗಿಸ್ಕೊಂಡು ನಾನು ಇನ್ನೊಬ್ಬರು ಮನೆಗೆ ಹೋಗ್ತೀನಿ. ಸೊ ಹೇಗಿರುತ್ತೆ ಒಂದು 5 ಲಕ್ಷ್ಮಿ ಅಂದರೆ ನಮ್ಮನೆ ಲಕ್ಷ್ಮಿ ಈ ಥರ ಕಾಣ್ತಿದ್ದಾಳಲ್ವ, ಒಂದು 5 ಜನ ನನ್ನ ಫ್ರೆಂಡ್ಸ್ಗಳಲ್ಲಿ ಯಾವ್ಯಾವ ಥರ ಕೂತಿದ್ದಾರೆ, ಅವ್ರು ಯಾವ ಥರ ಅಲಂಕಾರ ಮಾಡಿದ್ದಾರೆ, ಏನು ವಿಶೇಷವಾಗಿದೆ ಅವ್ರ ಮನೆಯಲ್ಲಿ ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 5 ಜನದ ಮನೆ ಆದರೂ ಅಟ್ಲೀಸ್ಟ್ ವರಮಹಾಲಕ್ಷ್ಮಿ ಹೇಗಿದೆ ಅನ್ನೋದನ್ನು ಅಂದರೆ ನಮಗೂ ಐಡಿಯಾ ಬರುತ್ತೆ. ಒಬ್ಬರು ಮನೆ ನಾವು ನೋಡಿನೇ ಕೆಲವೊಂದನ್ನು ಕಲಿತಾ ಇರ್ತೀವಿ, ನಮಗೆ ಎಲ್ಲ ಗೊತ್ತು ಅನ್ನೋದೆಲ್ಲ ಸುಳ್ಳು. ಸೊ ಏನಾದರೂ ವಿಶೇಷವಾಗಿದ್ದರೆ ನಾವು ಅದನ್ನು ತಿಳ್ಕೊಳ್ಳೋಣ. ನನ್ನ ಮಗಳಂತೂ ಬೆಳಗ್ಗೆಯಿಂದ ಯಾವ ಥರ ಹಠ ಮಾಡ್ತಾಳೆ ಗೊತ್ತಾ, ಇಲ್ಲಿ ನೋಡಿ ಇಲ್ಲಿ ಈಗ ಹಾಕ್ಲಾ ಕುಂಕುಮಕ್ಕೆ ಹೋಗೋದು ಲೇಟು ಚಿನ್ನೆ, ಹಿಂಗೆ ರೆಡಿ ಮಾಡ್ಲಾ?
ಸರಿ ಆಯ್ತು, ಈಗ ಹೋಗಿ ಇಬ್ರು ನೀಟಾಗಿ, ನಾನು ಹೊಸ ಸ್ಯಾರಿ ಹಾಕೊಂಡು ನೀಟಾಗಿ ರೆಡಿ ಆಯ್ತು, ನೀನು ರೆಡಿ ಆಗು, ಕುಂಕುಮಕ್ಕೆ ಹೋಗೋಣ, ಮತ್ತೆ ಕುಂಕುಮ ಕರೆಗೆ ಹೋಗೋಣ. ಓಕೆನಾ? ಸರಿ, ಲೈವ್ ಐತಲ್ಲ ಹೊಸದು, ಅದು ಎತ್ಕೊಂಡು ಬಾ ಮೇಲ್ಗಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾರ್ಯಾರು ನಮ್ಮ ಮನೆಗೆ ಬಂದಿದ್ರು, ನಾನು ಯಾರ ಮನೆಗೆ ಹೋಗಿದ್ದೆ, ಅವ್ರ ಮನೆ ವರಮಹಾಲಕ್ಷ್ಮಿ ಹೇಗೆ ಡೆಕೋರೇಟ್ ಮಾಡಿದ್ರು, ನಾವು ಹೇಗೆ ರೆಡಿ ಆಗಿದ್ವಿ, ಕಂಪ್ಲೀಟಾಗಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ another interesting video very soon. Until that, bye bye.